ಆಕ್ಚುಲ್ ಆಗಿ ನಿಮ್ಮ ಟೀಮಲ್ಲಿ ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಇವತ್ತಿನ ಕಾರ್ಯಕ್ರಮ ಈಗ ಆಲ್ರೆಡಿ ನ್ಯೂ ಪ್ರಮೋಷನ್, ನ್ಯೂ ಧಮಾಕ ಏನಿದೆ, ಓಕೆ, ಅದನ್ನ ಏನ್ ಕೊಟ್ಟಿದ್ದಾರೆ ನ್ಯೂ ಜಾಯಿನೀಸ್ಗೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ರಿಗೂ ಗೊತ್ತಿದೆ. ಯಾಕೆ ಅಂತಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟ್ಸ್ ಅಲ್ಲಿ ಓಕೆ 50 PV ನ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ನಿಮಗೆ 869 ರೂಪಾಯಿ ಪ್ರಾಡಕ್ಟ್ಸ್ ನಿಮಗೆ ಫ್ರೀ ಆಗಿ ಬರುತ್ತೆ, ಕೇವಲ 9 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡೋದ್ರಿಂದ. ಓಕೆ, ಈ ತರ ಇದ್ದಾಗ ತುಂಬಾ ಜನಕ್ಕೆ ರೀಚ್ ಮಾಡ್ಲಿಕ್ಕೆ ನಾವು ಈಗ ಪಣ ತೊಡಬೇಕಿದೆ. ಅಂದ್ರೆ ಸರ್ವಿಸ್ ಓರಿಯೆಂಟೆಡ್ ಆಗಿ ಬಿಸ್ನೆಸ್ ಅನ್ನ ಕಟ್ಲಿಕ್ಕೆ ನೀವೆಲ್ಲರೂ ಕೂಡ ವರ್ಕ್ ಮಾಡ್ಬೇಕಾಗಿದೆ. ಸೊ ಹಂಗಾಗಿ ಯಾರೆಲ್ಲ ವರ್ಕ್ ಮಾಡ್ತೀರಾ ಅದಂತೂ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಫ್ಯಾಕ್ಟ್ ಎಕ್ಸಲೆಂಟ್ ಆಗಿ ಎಲ್ಲ ಕಡೆ ಆಗ್ತಿದೆ ಅಂತ ಒಂದೊಂದು ವೈಬ್ಸ್ ಅಂತ ನಮಗೆ ಕಾಣ್ತಿದೆ. ಎಸ್, ಈಗ ನಿನ್ನೆ ಆಲ್ರೆಡಿ ನಾವು ಸಾಕಷ್ಟು ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಹತ್ತತ್ರ ಐ ಥಿಂಕ್ 12 ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇನ್ನ ಉಳಿದಂತ 25 ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಜಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ಏನೇನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಎಸ್, ಎಲ್ರು ನೋಡ್ತಿದ್ದೀರಾ ಕರೆಕ್ಟ್ ಆಗಿ. ಇಲ್ಲಿ ಏನ್ ಗೊತ್ತಾ, ಆ ಟ್ರೈನಿಂಗ್ ನ ನೀವು ಕರೆಕ್ಟ್ ಆಗಿ ತಗೊಂಡ್ಬಿಟ್ರೆ 1000% ಎಕ್ಸಲೆಂಟ್ ಆಗಿ ಇನ್ನೊಬ್ರಿಗೆ ರೀಚ್ ಮಾಡ್ಲಿಕ್ಕೆ ಇದೊಂದು ಅವಕಾಶ ಇದೆ. ಹಂಗಾಗಿ ಎಸ್, ನಿನ್ನೆ ಇದೆಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಡಜಾಲ್ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡ್ವಿ. ಡಜಾಲ್ ಬಗ್ಗೆ ನಿನ್ನೆ ತಿಳ್ಕೊಂಡಿದೀವಿ. ಇವಾಗ ಮೈನ್ ನೆಕ್ಸ್ಟ್ ಪ್ರಾಡಕ್ಟ್ ಡಿಶ್ ವಾಷಿಂಗ್ ಲಿಕ್ವಿಡ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ವಂಡರ್ ಡ್ರಾಪ್ ಅಂತ. ಅಂದ್ರೆ ಈ ಹೆಸರೆಲ್ಲ ಹೇಳ್ತಿದೆ, ಒಂದೇ ಡ್ರಾಪ್ ಅಲ್ಲಿ ನಾವು ಒಂದು ಪಾತ್ರೆನ ಕ್ಲಿಯರ್ ಮಾಡ್ಕೋಬಹುದು ಅಂತ. ವಂಡರ್ ಡ್ರಾಪ್ ಒರಿಜಿನಲ್ ಫಾರ್ಮುಲಾ ಕಾನ್ಸಂಟ್ರೇಟೆಡ್ ಡಿಶ್ ವಾಷಿಂಗ್ ಲಿಕ್ವಿಡ್ ಅಂತ. ಅಂದ್ರೆ ಒರಿಜಿನಲ್ ಫಾರ್ಮುಲಾ ಇರುತ್ತೆ, ಇದು ಯಾವುದೇ ಕಾರಣಕ್ಕೂ ವಾಟರ್ ಬೇಸ್ ಆಗಿರೋದಿಲ್ಲ. ಇಲ್ಲಿ ನಮ್ಗೆ ಕಂಪನಿ ಓನರ್ ಒಂದ್ಸರಿ ಬೆಂಗಳೂರು ಬಂದಿದ್ರು. ಓಕೆ, ಆ ಬೆಂಗಳೂರಲ್ಲಿ ಕೇಳ್ತಿದ್ವಿ, ನಾನೆಲ್ಲ ಕೊಡ್ತಿರೋದು ಕಾನ್ಸಂಟ್ರೇಷನ್ ಮೊಸರು ತರ ಕೊಡ್ತಾ ಇದ್ದೀನಿ, ನೀವು ಮಜ್ಜಿಗೆ ಮಾಡ್ಕೊಂಡು ಬಳಸಿ ಅಂತ. ಅಂದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ. ಅವಾಗ ಅವ್ರು ಹೇಳಿದ್ರು, ಬೇರೆ ಬೇರೆ ಎಕ್ಸ್ವೈಜೆಡ್ ಕಂಪ್ನಿನಲ್ಲಿ ವಾಟರ್ ಬೇಸ್ ಸಿಕ್ಕಾಬಿಟ್ಟಿರುತ್ತೆ, ನಾನು ಪ್ಯೂರ್ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ಸ್ ನ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ನಾನ್ ನಿಮಗೆ ನೀರ್ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಹೊರಗಡೆ ಪ್ರಾಡಕ್ಟ್ ತರ ಸ್ವಲ್ಪ ಸ್ಮೆಲ್ ಮಾತ್ರ ಹಾಕಿ ನಾನು ಡೆಲ್ಲಿಯಿಂದ ಸ್ಪೆಷಲ್ ನೀರ್ ಅಂತ ನಿಮ್ಗೆ ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ನಿಮ್ಮನೇಲೇ ನೀರಿರುತ್ತೆ, ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಒರಿಜಿನಲ್ ಸೊಲ್ಯೂಷನ್ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇಲ್ಲಿ ಮೈನ್ ಒರಿಜಿನಲ್ ಫಾರ್ಮುಲಾ ಇಲ್ಲಿ ಕೊಡ್ತಾರೆ. ಬಯೋಡಿಗ್ರೇಡಬಲ್ ಸರ್ಫೆಕ್ಟೆಂಟ್ಸ್ ನಿಂದ ತಯಾರಿಸಲಾದ ಅಡ್ವಾನ್ಸ್ಡ್ ಫಾರ್ಮುಲಾ ಕಠಿಣ ಕೊಬ್ಬು ಮತ್ತು ಆಹಾರದ ಅವಶೇಷಗಳನ್ನ ಸುಲಭವಾಗಿ ತೆಗೆದು ಹಾಕುತ್ತದೆ ಮತ್ತು ಜೊತೆಗೆ 1 ಲೀಟರ್ ನೀರಿನಿಂದ 1 ಲೀಟರ್ನಿಂದ ಸುಮಾರು 10,000 ಪಾತ್ರೆಗಳನ್ನ ತೊಳೆಯಲು ಸಾಧ್ಯ. ಹೆಚ್ಚು ಕೊಬ್ಬಿನ ಪಾತ್ರೆಗಳಂದ್ರೆ ಜಿಡ್ಡಿನ ಅಂಶ ಅಂತ ತಿಳ್ಕೊಳ್ಳಿ. ಓಕೆ, ಕೊಬ್ಬು ಅಂದ್ರೆ ಜಿಡ್ಡು ಅಂತ. ಜಿಡ್ಡಿನ ಪಾತ್ರೆಗಳಿಗೆ ತೇವಾಂಶ ಸ್ಪಾಂಜ್ ಅಥವಾ ಸ್ಕ್ರಬ್ ಪ್ಯಾಡ್ ಮೇಲೆ 1-2 ಹನಿಗಳನ್ನ ಹಾಕಿ ಬಳಸಿ. ಕಡಿಮೆ ಜಿಡ್ಡಿನ ಪಾತ್ರೆಗಳಿಗೆ 1 ಲೀಟರ್ ನೀರಿನಲ್ಲಿ 10 ml ದ್ರಾವಣವನ್ನು ಮಿಶ್ರಿಸಿ ಬಳಸಿ ಅಂತ ಹೇಳ್ತಿದೆ. ಅಂದ್ರೆ ಈ ವಂಡರ್ ಡ್ರಾಪ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದ್ರೆ, ಇವತ್ತು ಎಷ್ಟೇ ಕಠಿಣವಾದ ಕಲೆಗಳನ್ನ ಫುಲ್ಲಿ ಕ್ಲಿಯರ್ ಮಾಡ್ಬೋದು. ನಾವ್ ಎಷ್ಟೋ ಸಾರಿ ಈ ಸ್ಕ್ರಬ್ ಮತ್ತೆ ಈ ವಂಡರ್ ಡ್ರಾಪ್ ಇಂದ ಸೀದೋಗಿರುತ್ತೆ ನೋಡಿ, ಹಾಲ್ ಪಾತ್ರೆ ಸೀದಿರುತ್ತೆ. ಓಕೆ, ವಾಟರ್ ಇವತ್ತು ಜಾಸ್ತಿ ನೀರ್ ಕಾಯಿಸಿ ಸೀದೋಗಿರುತ್ತೆ. ಅಂತ ಪಾತ್ರೆಗಳನ್ನ ತುಂಬಾ ಈಸಿಯೆಸ್ಟ್ ವೇನಲ್ಲಿ ನಾವು ಕ್ಲಿಯರ್ ಮಾಡ್ಕೊಟ್ಟಿದೀವಿ. ಇದರಿಂದ ಸಾಕಷ್ಟು ಆರ್ಡರ್ಸ್ ಕೂಡ ತಗೊಂಡಿದೀವಿ. ಇದು ಹೆಂಗೆ ಅಂತಂದ್ರೆ, ತುಂಬಾ ಜಿಡ್ಡಿದೆ ಅಥವಾ ಮಸಾಲಾ ಪದಾರ್ಥಗಳು ಇವತ್ತು ಇರುತ್ತೆ, ಅದನ್ನ ಬೇಯಿಸಿರ್ತೀರ, ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಸ್ಕ್ರಬ್ಗೆ ನೀವೇನ್ ಮಾಡ್ತೀರಂದ್ರೆ 1 ಅಥವಾ 2 ಹನಿಗಳನ್ನ ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಪ್ಪ ಮಾಮೂಲಿ ಟೀ ಕಾಫಿದು ಓಕೆ ಮಾಮೂಲಿ ಜಸ್ಟ್ ಜಾಸ್ತಿ ಜಿಡ್ಡಿನ ಅಂಶ ಇಲ್ಲ ಅಂತಂದ್ರೆ 1 ಲೀಟರ್ ನೀರಿನ ಜೊತೆಗೆ ಒಂದು 10 ml ಅಂತ ಹೇಳ್ತಿದ್ದಾರೆ. 1 ಲೀಟರ್ ನೀರಿನ ಜೊತೆಗೆ ಒಂದು 10 ml ಮಿಶ್ರಿಸಿ ಅಂದ್ರೆ ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ನೀವು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಬಳಸಿ, ತುಂಬಾ ದಿನ ಬಾಳಿಕೆ ಬರುತ್ತೆ ಅಂತ ಹೊರ್ತಿದ್ದಾರೆ. ಜೊತೆಗೇನಪ್ಪಾ ಅಂದ್ರೆ ವಂಡರ್ ಸ್ಕ್ರಬ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ವಂಡರ್ ಸ್ಕ್ರಬ್ ಕೂಡ ಅಷ್ಟೇ, ವಂಡರ್ ಸ್ಕ್ರಬ್ ಸ್ಟೈನ್ಲೆಸ್ ಸ್ಟೀಲ್ ಸ್ಕ್ರಬ್ಬರ್ ಅಂತ. ಇದು ವೇಸ್ಟೇಜ್ ಇಂದ ಮಾಡಿರುವಂತದ್ದು. ಅಂದ್ರೆ ಈ ವೇಸ್ಟೇಜ್ ಇದೇನಿರುತ್ತೆ, ಕಬ್ಬಿಣದ ಪೀಸ್ಗಳಿರುತ್ತೆ ಗೊತ್ತಾ, ಲೇತ್ ಮಿಷಿನ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತಲ್ಲ, ಆ ತರದಿಂದ ಮಾಡಿರ್ತಕ್ಕಂಥದ್ದೆಲ್ಲ ಕಂಪ್ಲೀಟ್ ಆಗಿ ಸ್ಟೈನ್ಲೆಸ್ ಸ್ಟೀಲ್ ಇಂದ ಮಾಡಿರ್ತಕ್ಕಂಥ ಸ್ಕ್ರಬ್ಬರು. ವಿಶೇಷ ಏನಪ್ಪಾ ಅಂತಂದ್ರೆ ಸಿಂಗಲ್ ಓಪನ್ ಕಾಯಿಲ್ ಇಂದ ಮಾಡಿರ್ತಕ್ಕಂಥದ್ದು ಇದು. ಓಕೆ, ಸಿಂಗಲ್ ಓಪನ್ ಕಾಯಿಲ್ ವಿನ್ಯಾಸ ಹೊಂದಿದ ಸ್ಟೈನ್ಲೆಸ್ ಸ್ಟೀಲ್ ಸ್ಕ್ರಬ್ಬರ್. ಇವತ್ತು ಸ್ಕ್ರಬ್ಬರ್ ಬರ್ನ್ ಆಗಿರುವ ಕಲೆಗಳು, ಎಣ್ಣೆ, ಗ್ರೀಸ್ ಮತ್ತೆ ಒಣ ಆಹಾರದ ಕಲೆಗಳನ್ನ ಸುಲಭವಾಗಿ ತೆಗೆದು ಹಾಕುತ್ತೆ. ನೋಡ್ಬೋದು,
ಗ್ರೀಸ್ ಆಗ್ಬೋದು, ಎಣ್ಣೆ ಆಗ್ಬೋದು, ಅದೇ ತರ ಸಾಕಷ್ಟು ಇವತ್ತು ಡ್ರೈ ಆಗಿರುತ್ತಲ್ಲ ಫುಡ್ ಐಟಮ್, ಅದನ್ನು ಕೂಡ ತೆಗೆದಾಕೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಯಾವುದೇ ಕಾರಣಕ್ಕೂ ಕೈಗಳಿಗೆ ಹಾನಿ ಮಾಡಲ್ಲ. ತುಂಬಾ ಹೊರಗಡೆ ಸ್ಕ್ರಬ್ ಅಲ್ಲಿ ನೋಡ್ತೀರಾ, ಸ್ವಲ್ಪ ಮಿಸ್ ಆಗಿ ಕೈ ಬಿತ್ತು ಅಂದ್ರೆ ಬ್ಲಡ್ ಬರುತ್ತೆ ಅಥವಾ ಓಪನ್ ಆಗುತ್ತೆ, ಸ್ಕಿನ್ ಓಪನ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ಈಸಿಯಾಗಿ ತೊಳೆಯೋದಕ್ಕೆ ಸುಲಭವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಇದನ್ನ ರೀಯೂಸ್ ಮಾಡಬಹುದು. ಓಕೆ, ನೀವು ನೀಟಾಗಿ ಅದನ್ನ ಪಾತ್ರೆಗಳನ್ನ ತೊಳೆದ ನಂತರ ನೀವು ಚೆನ್ನಾಗಿ ಅದನ್ನ ಸ್ಕ್ರಬ್ನ ನೀಟಾಗಿ ತೊಳೆದು ಬಿಟ್ರೆ, ತೊಳೆದ ಒಂದು ಜಸ್ಟ್ ಹಾಕ್ಬಿಟ್ರೆ ಸಾಕು, ನೀಟಾಗಿ ಡ್ರೈ ಆಗುತ್ತೆ. ಅದನ್ನ ಚೆನ್ನಾಗಿ ಬಳಸ್ಬೋದು. ಇದು ಓವನ್, ಗ್ರಿಲ್ ಮತ್ತೆ ಸೆರಾಮಿಕ್ ಟೈಲ್ಗಳನ್ನ ಕೂಡ ಸ್ವಚ್ಛಗೊಳಿಸೋದಕ್ಕೆ ಅನುಕೂಲಕರ ಅಂತ ಹೇಳ್ತೀವಿ. ಇವತ್ತು ಗ್ರಿಲ್ಸ್ ನ ಕ್ಲೀನ್ ಮಾಡ್ತಾರೆ, ಓವನ್ ಆಗ್ಬೋದು, ಸಿರಾಮಿಕ್ ಟೈಲ್ಸ್ ಇರುತ್ತೆ ನೋಡಿ, ಅಂಥದನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ, ಒಂದು ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಪ್ಯಾಕ್ ಸೈಜ್ ಅಲ್ಲಿ 4 ಇರುತ್ತೆ. ಇದು 187 ರೂಪಾಯಿ ಇದೆ. ಇದು ನಿಮ್ಗೆ DP ಪ್ರೈಸ್ ಅಲ್ಲಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಹೊರಗಡೆ ಸ್ಕ್ರಬ್ 3-4 ಹೋಗುವಂತ ಪ್ಲೇಸ್ ಅಲ್ಲಿ ಇದು ಜಸ್ಟ್ 1 ಸ್ಕ್ರಬ್ಬೇ ಇರುತ್ತೆ. ಯಾಕಂದ್ರೆ ಪುಡಿ ಪುಡಿ ಆಗಲ್ಲ. ಪುಡಿ ಪುಡಿ ಆದಾಗ ಏನಾಗುತ್ತೆ, ಅದಂಗೆ ಮಿಕ್ಸ್ ಆಗಿ ಹೊಟ್ಟೆ ಒಳಗೋಗುತ್ತೆ, ಅದರಿಂದ ಸೆಪ್ಟಿಕ್ ಆಗುತ್ತೆ, ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಇದು ಯಾವುದೇ ಕಾರಣಕ್ಕೂ ಹಂಗಾಗೋದಕ್ಕೆ ಸಾಧ್ಯತೆ ಇಲ್ಲ. ಬಟ್ ಬೆಸ್ಟ್ ಇದೆ. ನೀವು ವಂಡರ್ ಡ್ರಾಪ್ ಸ್ಕ್ರಬ್ ನ 2 ಕೂಡ ಯೂಸ್ ಮಾಡೋದ್ರಿಂದ ಇದು ಕೂಡ ಆಫರ್ ಅಲ್ಲಿ ಕೊಟ್ಟಿದೆ. ಓಕೆ, ನೆಕ್ಸ್ಟ್ ಸ್ಪಿಕ್ ಅಂಡ್ ಸ್ಪ್ಯಾನ್. ಇದು ಪರಿಪೂರ್ಣವಾಗಿ ಶುದ್ಧಗೊಳಿಸ್ತಕ್ಕಂಥ ಪರಿಹಾರ ಅಂತ ಹೇಳ್ತಾರೆ. ಸ್ಪಿಕ್ ಅಂಡ್ ಸ್ಪ್ಯಾನ್ ಸ್ಟೀಲ್ ಮತ್ತು ಬಾತ್ರೂಮ್ ಕ್ಲೀನರ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಓಕೆ, ಸ್ಕೇಲ್ ಮತ್ತು ಬಾತ್ರೂಮ್ ಕ್ಲೀನರ್ ಆಗಿ ಯೂಸ್ ಮಾಡಬಹುದು ಅಂತ. ಇದನ್ನ ಪವರ್ಫುಲ್ ಕ್ಲೀನರ್ ಅಂತಾನೆ ಕರೀತಾರೆ. ಇದು ಟೈಲ್ಸ್ ಆಗ್ಬೋದು, ವಾಶ್ ಬೇಸಿನ್ಗಳಾಗ್ಬೋದು, ಓಕೆ, ಬಾತ್ ಟಬ್ಗಳನ್ನ, ಪ್ಲಾಸ್ಟಿಕ್ ಬಕೆಟ್ಗಳು, ಮತ್ತೆ ಜಸ್ಟ್ ಮಗ್ಗಳನ್ನಾಗ್ಬೋದು, ಸೆರಾಮಿಕ್ ಟೈಲ್ಸ್ ಗಳನ್ನ, ಅದ್ರ ಮೇಲೆ ಇರ್ತಕ್ಕಂಥ ಕಲೆಗಳನ್ನ, ಮತ್ತೆ ಏನಂದ್ರೆ ಲೈಮ್ ಸ್ಟೇಲ್ ಮತ್ತೆ ಸಾಬೂನ್ ಅವಶೇಷಗಳನ್ನ ಇವತ್ತೇನು ಸಾಕಷ್ಟು ಹೊರಗಡೆ ಬಳಸಿರ್ತೀರಲ್ಲ, ಅದನ್ನಾಗ್ಬೋದು ಕಂಪ್ಲೀಟ್ ಕ್ಲೀನ್ ಮಾಡುತ್ತೆ. ಇದು ಹಾರ್ಡ್ ವಾಟರ್, ಇವಾಗ ಏನ್ ನಡೀತಾ ಇದೆ ಹಾರ್ಡ್ ವಾಟರ್ ಅಂತ ಹೇಳ್ತೀವಲ್ಲ, ಈ ಒಂದು ಉಪ್ಪು ವಾಟರ್ ಅಂತ ಹೇಳ್ತಾರೆ ನೋಡಿ, ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ವಿಶೇಷವಾಗಿ ಕೆಲಸ ಮಾಡುತ್ತೆ. ಯಾವುದೇ ರೀತಿ ಓಕೆ ಇದು ಹಾನಿಕರ ಆಗಲ್ಲ. ಓಕೆ, ಕಂಪ್ಲೀಟ್ ಆಗಿ ಇವತ್ತು ಚರ್ಮಕ್ಕೆ ಕೂಡ ಸುರಕ್ಷಿತವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ಪಾಂಜ್ ಅಥವಾ ಡಿಸ್ಪೋಸಲ್ ಒಂದು ಬಟ್ಟೆಯಿಂದ ಕೂಡ ನೇರವಾಗಿ ಅದನ್ನ ಬಳಸಬಹುದು. ರೆಡಿ ಟು ಯೂಸ್ ಕ್ಲೀನರ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಮನೆಗಳಲ್ಲಿ ಓಕೆ ಪ್ಲಾಸ್ಟಿಕ್ ಆಗ್ಬೋದು ಅಥವಾ ಸೆರಾಮಿಕ್ಸ್ ಆಗ್ಬೋದು, ಅಂಡ್ ನೆಕ್ಸ್ಟ್ ಸ್ಟೀಲ್ಗಳದ್ದಾಗ್ಬೋದು. ಸ್ಟೈನ್ಲೆಸ್ ಸ್ಟೀಲ್ ಇಂದ ಇವತ್ತು ಏನಾಗುತ್ತೆ, ಟ್ಯಾಪ್ಗಳಾಗ್ಬೋದು, ನಲ್ಲಿಗಳಲ್ಲಿ ಇರುತ್ತಲ್ಲ ಬಾತ್ರೂಮ್ಗಳಲ್ಲಿ, ಅಲ್ಲೆಲ್ಲ ಕೂಡ ಏನಾಗಿರುತ್ತೆ ಅಂದ್ರೆ ಉಪ್ಪು ಈಗ ಫ್ಲೋರೈಡ್ ವಾಟರ್ ಇಂದ ಕಟ್ಕೊಂಡ್ಬಿಟ್ಟಿರುತ್ತೆ, ಒಂಥರ ವೈಟ್ ಆಗಿರುತ್ತೆ, ಅಥವಾ ಬೇಗ ರಸ್ಟ್ ಹಿಡಿದು ಹಾಳಾಗ್ತಿರುತ್ತೆ. ಆದ್ರೆ ಈ ಒಂದು ಸ್ಪಿಕ್ ಅಂಡ್ ಸ್ಪ್ಯಾನ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಅದಕ್ಕೆ ಡೈರೆಕ್ಟ್ ನೇರವಾಗಿ ಹಾಕ್ಬೋದು. ನೇರವಾಗಿ ಹಾಕಿ ಜಸ್ಟ್ ಬಟ್ಟೆಯಿಂದನಾದ್ರೂ ಜಸ್ಟ್ ಹಿಂಗ್ ಹೊರಿಸ್ಬೋದು. ಇಲ್ಲ ಓಲ್ಡ್ ಬ್ರಷ್ ನಿಮ್ ಮನೇಲಿ ಇದೆ ಅಂತಂದ್ರೆ ಸ್ವಲ್ಪ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರಿ ಅಂತಂದ್ರೆ ಹೊಸ ಟ್ಯಾಪ್ ಗಳಾದಂಗಾಗುತ್ತೆ. ಅಷ್ಟು ಸುರಕ್ಷಿತವಾಗಿ ಕಾಪಾಡುತ್ತೆ ಈ ಒಂದು ಸ್ಪಿಕ್ ಅಂಡ್ ಸ್ಪ್ಯಾನ್. ಮನೆಗೂ ಬೇಕಾಗುತ್ತೆ. ಇದನ್ನ ತುಂಬಾ ಚೆನ್ನಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಎಲ್ರಿಗೂ ಕೊಟ್ಟಿದೀವಿ. ಬೆಸ್ಟ್ ರಿಸಲ್ಟ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ. ಹಂಗಾಗಿ ಪ್ರತಿಯೊಬ್ರು ಕೂಡ ಡೈರೆಕ್ಟ್ ಆಗಿ ಇದನ್ನ ಬಳಸಬಹುದು, ಈ ತರದೊಂದು ಸ್ಪಿಕ್ ಅಂಡ್ ಸ್ಪ್ಯಾನ್. ಓಕೆ, ನೆಕ್ಸ್ಟ್ ಈಗ ಬಿಯಾಂಡ್ ಬ್ಲೂ ಏನಂತಂದ್ರೆ, ಇದೊಂದು ಶಕ್ತಿಶಾಲಿ ಲಿಕ್ವಿಡ್ ಟಾಯ್ಲೆಟ್ ಕ್ಲೀನರ್ ಅಂತ ಹೇಳ್ಬೋದು. ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ, ಮೇನ್ ಆಗಿ ಕಲರ್ ಚೇಂಜಿಂಗ್ ಫಾರ್ಮುಲಾ ಇದರಲ್ಲಿ ಇರುತ್ತೆ. ಓಕೆ, ಇವತ್ತು ಪವರ್ಫುಲ್ ಇವತ್ತು ಟಾಯ್ಲೆಟ್ ಕ್ಲೀನರ್. ಇದು ಕೇವಲ 90 ಸೆಕೆಂಡ್ಗಳಲ್ಲಿ ಕ್ಲೀನ್ ಮಾಡುತ್ತೆ. ಅಂದ್ರೆ 90 ಸೆಕೆಂಡ್ಗಳಲ್ಲಿ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಸ್, ವೈರಸ್, ಫಂಗಸ್ ಅನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಇವತ್ತು ಮೇನ್ ಇವಾಗ ಈ ಒಂದು ಶೌಚಾಲಯವನ್ನ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡುತ್ತೆ, ಅಂದ್ರೆ ಕ್ಲೀನ್ ಮಾಡುತ್ತೆ. ಕಲೆ ಆಗ್ಬೋದು, ಲೈಮ್ ಸ್ಕೇಲ್ ಆಗ್ಬೋದು, ಮತ್ತೆ ಮೂತ್ರ ಇವತ್ತೇನ್ ಯೂರಿನ್ ಮಾಡಿರ್ತಾರದ್ರಿಂದ ಆಸಿಡ್ ಫಾರ್ಮ್ ಆಗ್ತಿರುತ್ತೆ ನೋಡಿ. ಅಂದ್ರೆ ಯಾವ ತರ ಅಂದ್ರೆ ಒಂಥರ ಹಳದಿ ಕಲರ್ ಫಾರ್ಮ್ ಆಗ್ತಿರುತ್ತಲ್ಲ, ಅದನ್ನೆಲ್ಲ ಕೂಡ ಕ್ಲೀನ್ ಅದನ್ನ ಹೊರ ಹಾಕುತ್ತೆ. ಮತ್ತೆ ಉಂಟಾಗ್ತಕ್ಕಂಥ ಕಠಿಣ ಮಲಿನವನ್ನ ಕರಗಿಸುತ್ತೆ. ಚೈಲ್ಡ್ ಪ್ರೂಫ್ ಲಾಕ್ ಹೊಂದಿರತಕ್ಕಂಥದ್ದಾಗಿರೋದ್ರಿಂದ ಇದು ಇಂಡಿಯನ್ ಟಾಯ್ಲೆಟ್ಗೂ ಮತ್ತೆ ವೆಸ್ಟರ್ನ್ ಟಾಯ್ಲೆಟ್ ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಸೆಪ್ಟಿಕ್ ಟ್ಯಾಂಕ್ ಗಳಿಗೆ ಕೂಡ ಇವತ್ತು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಬಿಯಾಂಡ್ ಬ್ಲೂ. ಇದ್ರ ವಿಶೇಷತೆ ಅಂದ್ರೆ, ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ ಫ್ರೆಂಡ್ಸ್. ಇದು ಒಂದು ನಂಗೆ ಕ್ಲಾರಿಟಿ ಕೊಡ್ಬೋದು. ಈ ಬಿಯಾಂಡ್ ಬ್ಲೂ ನಲ್ಲಿ ಏನ್ ಬೆನಿಫಿಟ್ ಅಪ್ಪ ಅಂತಂದ್ರೆ, ಇದನ್ನ ಬಳಕೆ ಮಾಡಿರ್ತಕ್ಕಂಥವ್ರು ಕಾಮನ್ ಆಗಿ ನೀವೇನು ಜಸ್ಟ್ ಒಂದ್ ಸ್ವಲ್ಪ ನೀರ್ ಚೆಲ್ಬಿಟ್ಟು ಜಸ್ಟ್ ನೀರನ್ನ ಹಾಕಿ 1-2 ಮಿನಿಟ್ಸ್ ಆದ್ಮೇಲೆ ಜಸ್ಟ್ ಇದನ್ನ 20-30 ಡ್ರಾಪ್ಸ್ ಜಸ್ಟ್ ಮೇಲ್ಗಡೆ ಮಾತ್ರ ಹಾಕಿ ಬ್ರಷ್ ಇಂದ ಹರಡಿಸಿ, ಅಂದ್ರೆ ಸ್ಪ್ರೆಡ್ ಮಾಡಿ
ಫಸ್ಟ್ ಹಾಕ್ಬೇಕಾದ್ರೆ ಗ್ರೀನ್ ಇರುತ್ತೆ, ಹಾಕಿದ್ದಾದ್ಮೇಲೆ ಆ ಬ್ಯಾಕ್ಟೀರಿಯಸ್ ವೈರಸ್ ಫಂಗಸ್ ಎಲ್ಲ ಕೂಡ ಕಿಲ್ ಆದ್ಮೇಲೆ ಹೆಂಗಾಗುತ್ತೆ ಅಂದ್ರೆ ಬ್ಲೂ ಕಲರ್ ಬರುತ್ತೆ, ಬಿಯಾಂಡ್ ಬ್ಲೂ ಕಲರ್ ಬರುತ್ತೆ. ಅವನು ಜಸ್ಟ್ ಪ್ರೆಜರ್ ಹಾಕಿ ಉಜ್ಜೋ ಅವಶ್ಯಕತೆ ಇಲ್ಲ, ಸ್ಮೂತ್ ಆಗಿ ವಾಶ್ ಮಾಡ್ಬೋದು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹೊರಗಡೆದಾದ್ರೆ ಏನಾಗುತ್ತೆ, ಮಿನಿಮಮ್ 20 ನಿಮಿಷ ಬಿಡ್ಬೇಕು. ಅದ್ರ ನಂತರ ಬೇಗ ಕ್ಲೀನ್ ಮಾಡಿದ ತಕ್ಷಣ ಹೋಗ್ಲಿಕ್ಕೆ ಆಗುತ್ತಾ? ವಯಸ್ಸಾಗಿರ್ತಕ್ಕಂಥ ಇರ್ತಾರೆ, ಮಕ್ಳಿರ್ತಾರೆ, ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಆ ಕೆಮಿಕಲ್ ಅಂಶ ಹಂಗೆ ಉಳ್ಕೊಂಡಿರೋದ್ರಿಂದ ತುಂಬಾ ಜನಕ್ಕೆ ಸ್ಕಿನ್ ಇರಿಟೇಷನ್ಸ್ ಆಗುತ್ತೆ. ಸ್ಕಿನ್ ಮೇಲೆ ಬಿದ್ರೆ ಸ್ಕಿನ್ ಇರಿಟೇಷನ್ಸ್ ಆಗುತ್ತೆ, ಕೆಲವರಿಗೆ ತುರಿಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಅಲರ್ಜಿಸ್ ಟೈಪ್ ಆಗೋ ಸಾಧ್ಯತೆಗಳು ಇರುತ್ತೆ. ಇದೇನಪ್ಪಾ ಅಂದ್ರೆ ಕೈ ಮೇಲೆ ಬಿದ್ರೂ ಪ್ರಾಬ್ಲಮ್ ಇಲ್ಲ, ತೊಳೆದ ಇಮ್ಮಿಡಿಯೇಟ್ ಆಗಿ ವಾಶ್ರೂಮ್ಗೆ ಹೋಗ್ಬೋದು ಅಂತ ಬೆಸ್ಟ್ ಫಾರ್ಮುಲಾ ಬಿಯಾಂಡ್ ಬ್ಲೂ. ಇದು ತುಂಬಾ ದಿನ ಬಾಳಿಕೆ ಬರುತ್ತೆ. 4 ಹೊರಗಡೆ ಬಿಯಾಂಡ್ ಬ್ಲೂನ ಯಾವ್ದು ಹೊರಗಡೆ ಬಳಸ್ತಿರಲ್ಲ, ಅದ್ರ ಬದಲಾಗಿ ಈ ಒಂದು ಬಿಯಾಂಡ್ ಬ್ಲೂ ಬಳಸಿದ್ರೆ ಸಾಕು, 4 ಕೆಲಸ ಇದೊಂದೇ ಮಾಡುತ್ತೆ. ಅಂದ್ರೆ ಅಷ್ಟು ಕಾನ್ಸಂಟ್ರೇಟೆಡ್, ತುಂಬಾ ದಿನ ಬಾಳಿಕೆ ಬರುತ್ತೆ. ದಿ ಬೆಸ್ಟ್ ಯೂಸ್ ಮಾಡಬಹುದು ಇದನ್ನ, ಈ ಬಿಯಾಂಡ್ ಬ್ಲೂನ. ಓಕೆ, ಇದು ಕೂಡ ಅಷ್ಟೇ 230 MRP ಇದೆ. ಅದ್ರ ಹೊರಗಡೆ 4ರಿಂದ 5 ಬಾಟಲ್ ಹೋಗೋ ಪ್ಲೇಸ್ ಅಲ್ಲಿ ಇದು ಒಂದೇ ಹೋಗುತ್ತೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸಿಲ್ವರ್ ಡಿಪ್. ಇದು ಹೆಸರಲ್ಲೇ ಹೇಳ್ದಂತೆ ಈ ಬೆಳ್ಳಿ ಪಾತ್ರೆಗಳನ್ನ, ಬೆಳ್ಳಿ ಆರ್ನಮೆಂಟ್ಸ್ ಅಂದ್ರೆ ಸಿಲ್ವರ್ ಆರ್ನಮೆಂಟ್ ನ ಕ್ಲೀನ್ ಮಾಡ್ಲಿಕ್ಕೆ ಮಾಡಿಸಿರ್ತಕ್ಕಂಥ ಒಂದು ಲಿಕ್ವಿಡ್ ಅಂತ ಹೇಳ್ಬೋದು. ಇದು ನೀಟಾಗಿ ಇಮ್ಮಿಡಿಯೇಟ್ ಕೆಲಸ ಮಾಡುತ್ತೆ ಈ ಒಂದು ಸಿಲ್ವರ್ ಕ್ಲೀನರ್ ಆಗಿ. ಇದಂಗೆ ಅಂದ್ರೆ ಬೆಳ್ಳಿ ವಸ್ತುಗಳನ್ನ, ಬೆಳ್ಳಿ ಇವತ್ತು ಮೇನ್ ಕೋಟೆಡ್ ವಸ್ತುಗಳು ಇರುತ್ತಲ್ಲ ಅದನ್ನ ಆಗ್ಬೋದು, ವೈಟ್ ಮೆಟಲ್ ಇವತ್ತು ಸಾಕಷ್ಟು ಕಪ್ಪಾಗಿರುತ್ತೆ ನೋಡಿ, ಅದನ್ನ ಕೂಡ ಕ್ಷಣಾರ್ಧದಲ್ಲೇ ಇವತ್ತು ತುಂಬಾ ಮೆರುಗುಗೊಳಿಸುತ್ತೆ, ಅಂದ್ರೆ ಶೈನಿಂಗ್ ಬರೋ ತರ ಮಾಡುತ್ತೆ. ಅದ್ ಜೊತೆಗೆ ಏನಂದ್ರೆ ಲಿಕ್ವಿಡ್ ನ ಮತ್ತೆ ರೀಯೂಸ್ ಮಾಡ್ಬೋದು, ಮರುಬಳಕೆ ಮಾಡ್ಬೋದು. ಇದನ್ನ ಜಸ್ಟ್ ಡಿಪ್ ಮಾಡೋದು ಕ್ಲೀನ್ ಫಾರ್ಮುಲಾ ಸಹಾಯದಿಂದ. ಇದು ಜಸ್ಟ್ ಏನಂತಂದ್ರೆ ಕಷ್ಟವಾಗಿರ್ತಕ್ಕಂಥ ಚುಕ್ಕಿ ಭಾಗಗಳಿಗೂ ಕೂಡ ಎಲ್ಲ ಕಡೆ ಕ್ಲೀನ್ ಆಗಿ ಹೋಗ್ತಿರೋದ್ರಿಂದ ಅದ್ಭುತವಾಗಿ ಒಳಪು ಕೊಡುತ್ತೆ, ಮೆರುಗು ಕೂಡ ನೀಡುತ್ತೆ ಅಂತ ಹೇಳ್ಬೋದು. ಇದನ್ನ ಯಾವ ತರ ಬಳಸ್ಬೇಕು? ಚಿಕ್ಕದಿದೆ, ಕಾಲ್ ಚೈನ್ ಅಂತ ಹೇಳ್ತೀರಾ, ಅದಾಗ್ಬೋದು. ಇನ್ನು ಕೆಲವೊಂದು ಏನಾಗ್ತಿರತ್ತೆ ಅಂದ್ರೆ ಅದಿಲ್ಲಪ್ಪ ನಮ್ಗೆ, ಸಾರಿ, ಓಕೆ, ತುಂಬಾ ಜನಕ್ಕೆ ಈ ಒಂದು ಜಸ್ಟ್ ಕಾಲ್ ಚೈನ್ ಆಗ್ಬೋದು, ನೆಕ್ಸ್ಟ್ ಚಿಕ್ಕ ಇದ್ಯಾವ್ದು ಬೆಳ್ಳಿ ವಸ್ತುಗಳಿರುತ್ತೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಇದು ಬೆಸ್ಟ್ ಕೆಲಸ. ಹೆಂಗಪ್ಪ ಅಂದ್ರೆ ಸ್ವಲ್ಪ ಇದನ್ನ ಜಸ್ಟ್ ಜಾಲರ್ ಇರುತ್ತೆ, ಅದ್ರೊಳಗಡೆನೆ ಹಾಕಿ ಡಿಪ್ ಮಾಡಿ ತೆಗಿಬಹುದು. ಜಸ್ಟ್ 1.5 ನಿಮಿಷ ಬಿಟ್ರೆ ಸಾಕು, ಜಾಸ್ತಿ ಹೊತ್ತು ಬಿಡೋಂಗಿಲ್ಲ, 2-3 ನಿಮಿಷ ಮ್ಯಾಕ್ಸಿಮಮ್ ಬಿಟ್ಟು ತೆಗಿಬಹುದು. ಸರ್ ಇಲ್ಲ ಬಿಗ್ ಪಾತ್ರೆಗಳಿದೆ ಅಥವಾ ಬಿಗ್ ಒಂದು ಸಾಕಷ್ಟು ಪೂಜಾ ಸಾಮಾನುಗಳಿದೆ, ವಿಗ್ರಹಗಳಿದೆ ಅಂತಂದ್ರೆ ಒಂದು ಪ್ಲಾಸ್ಟಿಕ್ ಬೌಲ್ ಅಲ್ಲಿ, ಓಕೆ, ಇದನ್ನ ಡೈರೆಕ್ಟ್ ಸ್ಟೀಲ್ ಅಲ್ಲಿ ಆಗ್ಬೋದು, ಗ್ಲಾಸ್ ಅಲ್ಲಿ ಹಾಕೋದು ಬೇಡ, ಪ್ಲಾಸ್ಟಿಕ್ ಬೌಲ್ ಅಲ್ಲಿ ಜಸ್ಟ್ ಅದನ್ನ ಒಂದು ಯಾವ್ದು ಆರ್ನಮೆಂಟ್, ಸಿಲ್ವರ್ ಆರ್ನಮೆಂಟ್ ಇಟ್ಬಿಟ್ಟು ಇದನ್ನ ಓಪನ್ ಮಾಡಿ ಕಂಪ್ಲೀಟ್ ಅದ್ರ ಮೇಲೆ ಹಾಕ್ತಾ ಹೋಗಿ. ಯಾವ್ದೇ ಕಾರಣಕ್ಕೂ ನೀರ್ ಸೇರಬಾರ್ದು ಲಿಕ್ವಿಡ್ ಜೊತೆಗೆ, ಕಂಪ್ಲೀಟ್ ಅದ್ರ ಮೇಲೆ ಹಾಕ್ತಾ ಬನ್ನಿ. ಹಾಕಿದ್ದಾದ್ಮೇಲೆ ಫುಲ್ ಕ್ಲೀನ್ ಆಗೋದು ನೀವು ಕಣ್ಣಾರೆ ನೋಡ್ತೀರಾ. ಓಕೆ, ಇಲ್ಲ ಸರ್ ಇನ್ನೂ ದೊಡ್ಡದಿದೆ ಅಂತಂದ್ರೆ ಹತ್ತಿ ತಗೊಂಡು ಕಂಪ್ಲೀಟ್ ಕೋಟ್ ಮಾಡಿ. ಜಸ್ಟ್ ಕೋಟ್ ಮಾಡಿದ್ದಾದ್ಮೇಲೆ ಮತ್ತೆ ಆ ಲಿಕ್ವಿಡ್ ಏನ್ ಮಾಡ್ತೀರಂದ್ರೆ ಮತ್ತೆ ಇದಕ್ಕೆ ತುಂಬಿಡಿ. ಆಮೇಲೆ ಅದನ್ನ ಪ್ರೆಷರ್ ವಾಟರ್ ಅಲ್ಲಿ ಜಸ್ಟ್ ನೀಟಾಗಿ ಕ್ಲೀನ್ ಮಾಡಿ. ಇದ್ರ ಜೊತೆಗೆ ಡಜಾಲ್ ಅಂತ ನಾನು ನಿನ್ನ ಹೇಳಿದೆ, ನಾನು ಕೊಬ್ಬರಿ ಎಣ್ಣೆ ತತ್ವ ಇರ್ತಕ್ಕಂಥದ್ದಾಗಿರೋದ್ರಿಂದ ಆ ಡಜಾಲ್ ಅನ್ನ ಒಂದು 2-3 ಡ್ರಾಪ್ಸ್ ಹಾಕಿ ಕ್ಲೀನ್ ಮಾಡೋದ್ರಿಂದ ನೀಟಾಗಿ ತುಂಬಾ ದಿನ ಬೆಳ್ಳಿ ಕಪ್ಪಾಗದಂತೆ ಕಾಪಾಡುತ್ತೆ ಈ ಒಂದು ಸಿಲ್ವರ್ ಡಿಪ್. ಹಾಗಾಗಿ ಇದು ಏನ್ ವೈಟ್ ಕಲರ್ ಇರುತ್ತೆ, ನೆಕ್ಸ್ಟ್ ಬರ್ತಾ ಬರ್ತಾ ಹೆಂಗಾಗುತ್ತೆ ಅಂದ್ರೆ ಬಳಸ್ತಾ ಒಂದ್ ಸ್ವಲ್ಪ ಅಲ್ಲ, ಅದತ್ರ ಫುಲ್ಲಿ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ್ರೂ ಸಹಿತ ಇದು 100% ಕೆಲಸ ಮಾಡುತ್ತೆ, ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಅಂತೂ ಆಗೋದಿಲ್ಲ. ಓಕೆ, ಇಷ್ಟು ಹೋಮ್ ಕೇರ್ ಬಗ್ಗೆ ನೋಡಿದೀರಾ. ನಾವೀಗ ಇನ್ನೊಂದು ನೋಡ್ತಾ ಹೋಗೋಣ. ಎಸ್ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ ಎಲ್ಲರಿಗೂ ಕೂಡ. ಈಗ ಇನ್ನೊಂದು ಜಸ್ಟ್ ಉಳಿದಂತೆ ಪ್ರಾಡಕ್ಟ್ಸ್ ನಾವು ಜಸ್ಟ್ ನೋಡ್ತಾ ಹೋಗೋಣ. ಎಸ್, ಏನೇ ಡೌಟ್ಸ್ ಇದ್ರು ಕೂಡ ಕೊನೆಯದಾಗಿ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ತಗೊಳ್ತೀನಿ, ಕ್ವಶನ್ಸ್ ತಗೊಳ್ತೀನಿ. ಹಂಗಾಗಿ ಜಸ್ಟ್ ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಎಸ್, ಒಂದು ಸೆಕೆಂಡ್ ಓಪನ್ ಆಗ್ತದೆ. ಎಸ್, ಎಲ್ರು ಅರ್ಥ ಮಾಡ್ಕೊಳ್ತಿದ್ದೀರಾ ಅಂಡ್ ಜೊತೆಗೆ ಕೆಲವೊಂದು ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಳ್ತಿದ್ದೀರಾ ಅಂತ ಭಾವಿಸಿರ್ತೀನಿ. ಯಾಕೆ ಅಂದ್ರೆ ನೀವು ನೋಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗಿಲ್ಲಿ ಗೊತ್ತಾಗುತ್ತೆ, ಇಲ್ಲ ಅಂತಂದ್ರೆ ಮರ್ತೋಗ್ತಿರುತ್ತೆ. ಹಂಗಾಗಿ ಎಸ್, ಸೆಕೆಂಡ್ ಓಪನ್ ಆಯ್ತಾ? ಓಕೆ,
team recreation session. ಓಕೆ, ನೆಕ್ಸ್ಟ್ ನೋಡ್ತೀರಾ ಇಲ್ಲಿ ಫೇರ್ನೆಸ್, ಬೆಳಕಾದ ಮತ್ತು ಏನದು ನಿಷ್ಕಳಂಕ ಹೊಳಪು ಅಂತ ಹೇಳ್ತಾರೆ. ಏನಿದು? ಸ್ಲೋಕ್ ಆದ ವೈಟ್ನಿಂಗ್ ಕ್ರೀಮ್ ಗಳು ನಿಮ್ಮ ಚರ್ಮವನ್ನ ಹೆಚ್ಚು ಪ್ರಕಾಶಮಾನ, ನಿಷ್ಕಳಂಕ ಮತ್ತು ಕಂಗೊಳಿಸುವಂತೆ ಮಾಡುತ್ತದೆ ಅಂತ. ಇದು ಒಂದು ವೈಟ್ನಿಂಗ್ ಕ್ರೀಮ್ ಅಂತ. ಸ್ಲೋಕ್ ಆದ ವೈಟ್ನಿಂಗ್ ಕ್ರೀಮ್ ವಿತ್ ಲೆಮನ್ ಅಂಡ್ ಅರಿಶಿನ, ಅಂದ್ರೆ ಅರಿಶಿನ ತತ್ವ ಇರತಕ್ಕಂಥದ್ದು. ಇಲ್ಲಿ ಮೇನ್ ನಿಂಬೆ ಮತ್ತು ಅರಿಶಿನ ಎಕ್ಸ್ಟ್ರಾಕ್ಟ್ ಗಳಿಂದ ತಯಾರಿಸಲಾದ ಈ ಕ್ರೀಮ್ ಚರ್ಮದ ಬಣ್ಣವನ್ನು ಬೆಳಗಿಸಿ ನಿಷ್ಕಳಂಕ, ಇವತ್ತು ಏನ್ ಹೇಳ್ತೀವಿ ಆ ಒಂದು ಕಲೆಗಳನ್ನು ಕೂಡ ಕಂಪ್ಲೀಟ್ ತೆಗೆಯೋದ್ರ ಜೊತೆಗೆ ಒಂಥರ ನೀಟಾಗಿ ಕಾಣೋ ತರ ಮಾಡುತ್ತೆ. ಇದು ಚರ್ಮ ಕೋಶಗಳನ್ನ ಆಮ್ಲಜನಕಗೊಳಿಸಿ, ಅಂದ್ರೆ ನೀಟಾಗಿ ಒಂದು ಉಸಿರಾಟ ಕೂಡ ಆಡೋದ್ರ ಜೊತೆಗೆ ಸ್ಕಿನ್ ಯಾವುದೇ ಕಾರಣಕ್ಕೂ ಹೊರಗಡೆ ಕ್ರೀಮ್ಗಳು ಏನಾಗುತ್ತೆ ಅಂದ್ರೆ ಜಸ್ಟ್ ಎಲ್ಲ ಸ್ಕಿನ್ ಫೋರ್ಸ್ ಕ್ಲೋಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಸ್ಕಿನ್ ರಿಂಕಲ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಇದು ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಆಗೋದಿಲ್ಲ. ಕಂಪ್ಲೀಟ್ ಆಗಿದು ಉಸಿರಾಟ ಕೂಡ ಈಸಿಯಾಗಿ ಆಗುತ್ತೆ. ಸ್ಕಿನ್ ಕೂಡ ಮೆಲಾನಿನ್ ಉತ್ಪಾದನೆ ಕೂಡ ಕಡಿಮೆ ಮಾಡೋದ್ರ ಜೊತೆಗೆ, ಮೈನ್ ಆಗಿ ಮೆಲಾನಿನ್ ಅಂತಂದ್ರೆ ಕಪ್ಪಾದ ಇವತ್ತೇನ್ ಹೇಳ್ತೀವಲ್ಲ ಅದನ್ನು ಕೂಡ ಕಡಿಮೆ ಮಾಡೋದ್ರ ಜೊತೆಗೆ ಯಾವಾಗ ಕೂಡ ಶೈನಿಂಗ್ ಅಂಡ್ ವೈಟ್ನಿಂಗ್ ಇರೋ ತರ ಮಾಡುತ್ತೆ. ಜೊತೆಗೆ ಏನಂತಂದ್ರೆ ಪಿಗ್ಮೆಂಟೇಶನ್, ತುಂಬಾ ಜನಕ್ಕೆ ಪಿಗ್ಮೆಂಟೇಶನ್ ಇರುತ್ತೆ. ಚಿಕ್ಕ ಒಂದು ಕಪ್ಪು ಕಲೆಗಳು, ಆಕ್ನಿ ಕಂಡೀಷನ್ಸ್ ಅಂತ ನಾವೇನ್ ಹೇಳ್ತೀವಲ್ಲ ಅದನ್ನು ಕೂಡ ತೆಗೆದು ಹಾಕತ್ತೆ. ಆಕ್ನಿ ಕಂಡೀಷನ್ ಕೂಡ ಜೂಮ್ ಲಾಗಿನ್ ಆಯ್ತಾ? ಒಂದ್ ಸೆಕೆಂಡ್. ಕಪ್ಪಾದ ಕಲೆಗಳನ್ನ ಕೂಡ ಕ್ಲೀನ್ ಮಾಡೋದ್ರ ಜೊತೆಗೆ ಇವತ್ತು ಬಣ್ಣದ ಅಸಮತೋಲನ ಹಗುರಗೊಳಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಯಾವ ತರಪ್ಪ ಅಂದ್ರೆ ನೀಟಾಗಿ ತುಂಬಾ ಜನಕ್ಕೆ ಓಕೆ, ನೀಟಾಗಿ ಹೊರಗಡೆ ಕ್ರೀಮ್ಗಳನ್ನ ಅದನ್ನ ಬಳಕೆ ಮಾಡಿದಾಗ ಆಗುವಂತ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಆ ಸ್ಕಿನ್ ಬೇಗ ಡ್ಯಾಮೇಜ್ ಆಗುತ್ತೆ, ತರದೆಲ್ಲ ಆಗ್ತಿರುತ್ತಲ್ಲ, ಅದನ್ನ ಆಗೋದನ್ನ ತಡೆಗಟ್ಟೋದ್ರ ಜೊತೆಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಓಪನ್ ಮಾಡ್ತೇನೆ. ಎಸ್, ಓಕೆ. ಓಕೆ, ಕಾಣ್ತಿದ್ದಲ್ವಾ? ಎಸ್, ಮೈನ್ ಆಗಿ ಇದು ಕಂಪ್ಲೀಟ್ ಇವತ್ತು ಅಸಮತೋಲನಗೊಳಿಸೋದ್ರ ಜೊತೆಗೆ ಕೋಜಿಕ್ ಆಮ್ಲ ಮತ್ತೆ ಲ್ಯಾಕ್ಟಿಕ್ ಆಮ್ಲದಿಂದ ಸಮೃದ್ಧಗೊಂಡಿರುವ ಈ ಕ್ರೀಮ್ ಹೈಪರ್ ಪಿಗ್ಮೆಂಟೇಶನ್ ಸಮಸ್ಯೆಗೆ ಪರಿಪೂರ್ಣ ಪರಿಹಾರ ಅಂತ ಹೇಳ್ತಾರೆ. ಇವತ್ತಿನ ಹೈಪರ್ ಪಿಗ್ಮೆಂಟೇಶನ್ ಅಂತ ಹೇಳ್ತಿರ್ತಾರಲ್ಲ, ಸಾಕಷ್ಟು ಪಿಗ್ಮೆಂಟೇಶನ್ ಇದೆ ಇರ್ತಕ್ಕಂಥವ್ರಿಗೂ ಕೂಡ ಬೆಸ್ಟ್ ಒಂದು ವರ್ಕ್ ಮಾಡುತ್ತೆ ಈ ಒಂದು ವೈಟ್ನಿಂಗ್ ಕ್ರೀಮು. ಸೊ ಅದಕ್ಕೆ ತುಂಬಾ ಜನ ಫ್ಯಾನ್ಸ್, ಅದ್ರ ತುಂಬಾ ಜನ ಕಸ್ಟಮರ್ಸ್ ಕೂಡ ಸ್ಯಾಟಿಸ್ಫೈ ಆಗಿ ಇದನ್ನ ಬಳಸ್ತಾ ಇದ್ದಾರೆ. ಎಸ್, ಎಸ್. ಜೊತೆಗೆ ಸಲೂನ್ ಪ್ರೊಫೆಷನಲ್ ನರಿಶ್ ಶೈನ್ ಹೇರ್ ಆಯಿಲ್ ಅಂತ ಹೇಳಿ, ಇದ್ರ ಹೆಸರು ಹೇಳ್ದಂಗೆ ಪ್ರೊಫೆಷನಲ್ ನರಿಶ್ ಮಾಡೋದ್ರ ಜೊತೆಗೆ ಶೈನ್ ಹೇರ್ ಆಯಿಲ್. ಇದು ಬಾದಾಮಿ ಎಣ್ಣೆ ಮತ್ತೆ ವಿಟಮಿನ್ ಇ ಮತ್ತೆ ಕಂಡೀಷನರ್ ಸಹಿತ ಇರ್ತಕ್ಕಂತ ಒಂದು ಬೆಸ್ಟ್ ಆಯಿಲ್ ಇದು. ಇದು ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ. ಜೊತೆಗೆ ಯಾವ್ದೇ ಕಾರಣಕ್ಕೂ ನಾನ್ ಗ್ರೀಸಿ ಆಯಿಲ್ ಅಂತ ಹೇಳ್ತೀವಿ, ಅಂದ್ರೆ ಯಾವ್ದೇ ಕಾರಣಕ್ಕೂ ಅಂಟ್ಗಳಲ್ಲ, ಒಂಥರ ಅಂಟಂಟ್ ಆಗ್ತಿರುತ್ತಲ್ಲ ಆಗ್ದಂಗೆ ಕಾಪಾಡುತ್ತೆ. ಈ ಕೂದಲುಗಳನ್ನ ಪೋಷಿಸೋದ್ರ ಜೊತೆಗೆ ತುಂಬಾ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಕೂದಲಿಗೆ ಹೊಳಪು ಕೊಡುತ್ತೆ. ಮತ್ತೆ ಇದು ಯಾವ್ದೇ ಕಾರಣಕ್ಕೂ ಸರ್ ಸ್ಕ್ರೀನ್ ಶೇರ್ ಇಲ್ಲ ಸರ್, ಕಾಣ್ತಾ ಇಲ್ಲ. ಇಲ್ವಾ? ಒಂದ್ ಸೆಕೆಂಡ್. ಒಳ್ಳೇದಾಯ್ತು ನೀವು ಇಲ್ಲಿ ಹೇಳಿದ್ದು. ಈಗ ಓಕೆನಾ? ಎಸ್ ಸರ್. ಎಸ್,
ಸ್ಕ್ರೀನ್ ಶಾಟ್ ಆಗಿದೆಯಲ್ವಾ ಈಗ? ಇಲ್ಲ, ನನಗೆ ಕಾಣ್ತಿಲ್ಲ. ಎಸ್ ಸರ್, ಆಗಿದೆ ಸರ್. ಓಕೆ ಓಕೆ ಮೇಡಮ್. ಹಾ, ಥ್ಯಾಂಕ್ ಯು. ಎಸ್, ಇಲ್ಲಿ ನೋಡ್ತೀರಾ ಕಂಪ್ಲೀಟ್ ಆಗಿ ಇದನ್ನ ಯೂಸ್ ಮಾಡ್ತಿರೋದ್ರಿಂದ ಎಷ್ಟೋ ಜನಕ್ಕೆ ಕೂದಲು ಕಟ್ ಆಗ್ತಿರುತ್ತಲ್ಲ, ಆ ಕಟ್ ಆಗದನ್ನ ತಡೆಗಟ್ಟುತ್ತೆ. ಜೊತೆಗೆ ಕೂದಲು ಸಿಕ್ಕಾಬಟ್ಟೆ ಒಂಥರ ಸಿಕ್ಕುಗಡ್ತಿರುತ್ತೆ. ಅದನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಒಂಥರ ರೂಟ್ಸ್ ಹೋಗೋದ್ರಿಂದ ಕೂದಲನ್ನ ನೀಟಾಗಿ ಬೇರಿನಿಂದ ಸ್ವಲ್ಪ ಸದೃಢಗೊಳಿಸೋದ್ರಿಂದ ಕೂದಲು ಉದುರ್ತಕ್ಕಂಥ ಸಮಸ್ಯೆನ ಕೂಡ ಕ್ಲಿಯರ್ ಮಾಡುತ್ತೆ. ತುಂಬಾ ಸಾಫ್ಟ್ ಆಗಿ ಕೂದಲನ್ನ ಇರೋ ತರ ಮಾಡುತ್ತೆ. ನೀವು ಇದನ್ನ ಹಚ್ಕೊಂಡು ಧೂಳು ಹೊರಗಡೆ ಹೋಗಿದ್ದೀರಾ ಅಂತಂದ್ರೂ ಸಹಿತ ಯಾವುದೇ ಕಾರಣಕ್ಕೂ ಧೂಳು ಅಂಟ್ಕೊಳ್ಳಲ್ಲ. ಈ ಪೊಲ್ಯೂಷನ್ ಜಾಸ್ತಿ ಆಗ್ತಿರುತ್ತೆ. ಇವತ್ತು ಏರ್ ಫಾಲ್ ಗೆ ಅದು ಕೂಡ ಒನ್ ಆಫ್ ದ ರೀಸನ್ ಏನಪ್ಪಾ ಅಂತಂದ್ರೆ ಪೊಲ್ಯೂಷನ್ ಸಿಕ್ಕಾಬಟ್ಟೆ. ಓಕೆ, ಇವತ್ತೇನಾಗುತ್ತೆ ಅಂದ್ರೆ ಜಸ್ಟ್ ಒಂದೇ ಒಂದ್ಸಾರಿ ಜಸ್ಟ್ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಜಸ್ಟ್ ಹಿಂಗ್ ಹೊರಗಡೆ ಹೋಗಿ ಬಂದಿದೀವಿ ಅಂತಂದ್ರೆ ಪೊಲ್ಯೂಷನ್ ಸಿಕ್ಕಾಬಟ್ಟೆ ಆಗ್ತಿರುತ್ತೆ. ಪೊಲ್ಯೂಷನ್ ಇಂದ ಬೇಗ ಏರ್ ಫಾಲ್ ಆಗ್ತಿರುತ್ತೆ, ಡ್ಯಾಂಡ್ರಫ್ ಜಾಸ್ತಿ ಬರ್ತಿರುತ್ತೆ. ಇವತ್ತು ಮೇನ್ ಆಗಿ ಆಯಿಲ್ ಹಚ್ಕೊಂಡು ನಾವು ಹೊರಗಡೆ ಹೋಗ್ತೀವಿ ಅಂತಿದ್ದಾಗ ದಯವಿಟ್ಟು ನಾನು ಎಲ್ಲರಿಗೂ ಹೇಳೋದಷ್ಟೇ, ಆಯಿಲ್ ನೀವು ಹಚ್ಚಲೇಬೇಕು ಅಂತಿದ್ದಾಗ ಜಸ್ಟ್ ಸಲೂನ್ ಆಯಿಲ್ ಹಚ್ಬೋದು. ಇದು ಯಾವುದೇ ಕಾರಣಕ್ಕೂ ನಾನ್ ಗ್ರೀಸಿ ಆಗಿರೋದ್ರಿಂದ ಧೂಳು ಬಿದ್ದರೂ ಕೂಡ ಅಂಟ್ಕೊಡೋದಿಲ್ಲ. ಸೊ ಹಂಗಾಗಿ ಬೆಸ್ಟ್ ವರ್ಕ್ ಮಾಡುತ್ತೆ. ನೆಕ್ಸ್ಟ್, ಎಸೆನ್ಷಿಯಲ್ ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ವಿತ್ ವಿಟಮಿನ್ ಇ ಅಂತ. ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ರಿಯಲಿ ಹೇಳ್ತಿದ್ದೀನಲ್ಲ, ಮನೇಲಿ ಪ್ರತಿಯೊಬ್ಬರು ಮನೇಲಿ ಇದ್ಬಿಟ್ರೆ ಆನ್ ಸ್ಪಾಟ್ ಅಲ್ಲಿ ನಮಗೆ ಒಂಥರ MBBS ಡಾಕ್ಟರ್ ಇದ್ದಂಗ ಅಂತೀವಿ. ಓಕೆ, ಈ ಟೀ ಟ್ರೀ ಆಯಿಲ್ ಏನಂತಂದ್ರೆ ಇವತ್ತು ಪವರ್ಫುಲ್ ಆಗಿ ಮೆಡಿಸಿನಲ್ ವ್ಯಾಲ್ಯೂಸ್ ಇರ್ತಕ್ಕಂಥ ಒಂದು ನ್ಯಾಚುರಲ್ ಇವತ್ತು ಆಯಿಲ್ ಇದು. ಇದೇನಪ್ಪಾ ಅಂತಂದ್ರೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ವೈರಸ್ ವಿರೋಧಿ, ಆಂಟಿ ಬ್ಯಾಕ್ಟೀರಿಯಾ ವಿರೋಧಿ, ಮತ್ತೆ ಶಿಲೀಂಧ್ರ ನಿರೋಧಕ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ನ್ಯಾಚುರಲ್ ಆಗಿ ಆಂಟಿಸೆಪ್ಟಿಕ್ ಆಗಿರ್ತಕ್ಕಂಥದ್ದು. ಇದು ಚರ್ಮದ ರಂಧ್ರಗಳು ಇವತ್ತೇನ್ ಹೇಳ್ತೀವಲ್ಲ, ಸ್ಕಿನ್ ಒಳಗಡೆ ಹೋಗ್ತಿರೋದ್ರಿಂದ ರಿಪೇರಿ ಮಾಡಿ ರೆಡಿ ಮಾಡ್ತಾ ಹೋಗುತ್ತೆ. ಜೊತೆಗೆ ಉರಿಯೂತ ಹಾಗೂ ಸೋಂಕುಗಳನ್ನ ಶಮನಗೊಳಿಸಲು ಸಹಾಯ ಮಾಡುತ್ತದೆ. ಸಂವೇದನಾಶೀಲ ಚರ್ಮಕ್ಕೂ ಕೂಡ ಸುರಕ್ಷಿತವಾಗಿ ವರ್ಕ್ ಆಗುತ್ತೆ. ಇದು ಬೆನಿಫಿಟ್ ಒಂದೇ, ತುಂಬಾ ಜನಕ್ಕೆ ಈ ಚಳಿ ಸಿಕ್ಕಾಪಟ್ಟೆ ಆಗ್ತಿರೋದ್ರಿಂದ ಕೋಲ್ಡ್ ಸಿಕ್ಕಾಪಟ್ಟೆ ಆಗ್ತಿರುತ್ತೆ, ಸ್ಕಿನ್ ಅಲರ್ಜಿಸ್ ಜಾಸ್ತಿ ಆಗ್ತಿರುತ್ತೆ. ಜೊತೆಗೆ ಅಂದ್ರೆ ಕೆಲವರು ಏರ್ ಫಾಲ್ ಆಗ್ತಿರುತ್ತೆ ಅಂತೀರಾ, ಸಲೂನ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಜೊತೆಗೆ ಒಂದು 4-5 ಡ್ರಾಪ್ಸ್ ಹಾಕೊಂಡು ಜಸ್ಟ್ ಕೂದಲಿಗೆ ಜಸ್ಟ್ ನಾವು ರೂಟ್ಸ್ ಗೆ ಅಪ್ಲೈ ಮಾಡ್ಬೋದು. ಓಕೆ, ಅದ್ರ ಜೊತೆಗೆ ತುಂಬಾ ಜನಕ್ಕೆ ಏನಾಗಿರ್ತಾರೆ ಅಂದ್ರೆ ಡ್ಯಾಂಡ್ರಫ್ ಇರುತ್ತೆ ಅಂತೀರಾ, ಒಂದು 3-4 ಡ್ರಾಪ್ಸ್ ಡ್ಯಾಂಡ್ರಫ್ ಇದೇನ್ ಮಾಡುತ್ತೆ ಅಂದ್ರೆ ಜಸ್ಟ್ ಸಲೂನ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಜೊತೆಗೆ ನೀಟ್ ಆಗಿ ಅದನ್ನ ರೂಟ್ಸ್ ಹಚ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಡ್ಯಾಂಡ್ರಫ್ ಕಂಟ್ರೋಲ್ ಶಾಂಪು ಅಂತ ಇದೆ, ಅದನ್ನ ಅಪ್ಲೈ ಮಾಡಿದೀರ ಅಂತಂದ್ರೆ ನೀಟ್ ಆಗಿ ಅದನ್ನ ಸ್ನಾನ ಮಾಡಿದೀರ ಅಂತಂದ್ರೆ ಕಂಪ್ಲೀಟ್ ಆಗಿ ಆ ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ದಿ ಬೆಸ್ಟ್ ಪ್ರಾಡಕ್ಟ್ ಈ ಸಲೂನ್ ಆಯಿಲ್. ಜೊತೆಗೆ ಏನಪ್ಪಾ ಅಂತಂದ್ರೆ ತಲೆನೋವಿದೆ ಅಂತಂದ್ರೆ, ತುಂಬಾ ಜನಕ್ಕೆ ಹೆಡ್ ಏಕ್ ಇರುತ್ತೆ ಅಂದ್ರೆ ಇದು ಎನಿ ಟೈಮ್ ಜಸ್ಟ್ ಒಂದೇ ಒಂದು ಡ್ರಾಪ್ ತಗೊಂಡು ಜಸ್ಟ್ ಇಲ್ಲಿ ಪಿಕ್ ಪಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ದಯವಿಟ್ಟು ಮ್ಯೂಟ್ ಮಾಡಿ ಯಾರಾದ್ರೂ ನೋಡ್ಕೊಂಡ್ರು. ಗೋಪಿ ಸರ್ ಮ್ಯೂಟ್ ಮಾಡಿ. ಇಬ್ರು ವಿರೂಪಾಕ್ಷಪ್ಪ ಸರ್, ಇನ್ನೊಬ್ರು ಜಯಂತಿ ಮೇಡಮ್ ಅನ್ಮ್ಯೂಟ್ ಆಗಿದೆ. ಮ್ಯೂಟ್ ಮಾಡಿ. ನೀವು ಕೋಸ್ಟ್ ಆಗಿಲ್ವಾ? ಮಾಡ್ತಿದ್ದೀನಿ. ಮ್ಯೂಟ್ ಅಲ್ಲ. ವಿರೂಪಾಕ್ಷಪ್ಪ ಸರ್ ಒಬ್ರು. ಓಕೆ, ಇಲ್ಲಿ ಜಸ್ಟ್ ಪಿಕ್ ಪಾಯಿಂಟ್ ಅಂತ ಹೇಳ್ತೀವಿ. ಒಂದು 2 ಡ್ರಾಪ್ಸ್ ತಗೊಂಡು ಇಲ್ಲೊಂದ್ಸರಿ ಜಸ್ಟ್ ಈ ತರ, ಮತ್ತೆ ಈ ಕಿವಿಯ ಹಿಂದ್ಭಾಗ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಮೆತ್ಕೊಳ್ತಿರ್ತಾರೆ ಜಂಡು ಬಾಂಬ್ ತಗೊಂಡು, ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಜಸ್ಟ್ ಈ ಪಿಕ್ ಪಾಯಿಂಟ್ ಅಲ್ಲಿ ಜಸ್ಟ್ ಒಂದು 2-3 ಮಿನಿಟ್ಸ್ ಜಸ್ಟ್ ಹಿಂಗ್ ಅನ್ಕೊಂಡಿದ್ರೆ ಅಂದ್ರೆ ವಿತಿನ್ 5 ಮಿನಿಟ್ಸ್ ವಿತೌಟ್ ಟ್ಯಾಬ್ಲೆಟ್ ನ ಕಂಟ್ರೋಲ್ ಮಾಡ್ಕೋಬಹುದು. ಕೋಲ್ಡ್ ಕಾಫ್ ಇದೆ ಅಂತಂದ್ರೆ ಜಸ್ಟ್ ನೀವ್ ಏನ್ ಮಾಡ್ತೀರ ಅಂದ್ರೆ ಈ ಆವಿ ತಗೊಳ್ತಿರ್ತಾರ ನೋಡಿ, ಸ್ಟೀಮ್ ತಗೊಳ್ತಿರ್ತೀರಲ್ಲ, ಆ ಬಿಸಿನೀರ್ಗೆ ಹಾಕ್ಬಿಟ್ಟು ಸ್ಟೀಮ್ ಕೂಡ ತಗೋಬಹುದು. ಅಂತ ದಿ ಬೆಸ್ಟ್ ವರ್ಕ್. ಇವತ್ತು ಜರ್ನಿ ಮಾಡ್ತಿರ್ತೀರಾ, ಜರ್ನಿ ಕೂಡ ಅಷ್ಟೇ, ಜಸ್ಟ್ ಖರ್ಚಿಗೆ ಒಂದು ಡ್ರಾಪ್ ತಗೊಂಡು ಜಸ್ಟ್ ಅದನ್ನ ಅದನ್ನ ಸ್ಟೀಮ್ ತರ ತಗೊಂಡಿದ್ದಾದ್ರೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಒಳಗಿನಿಂದ ಶಿಫ್ಟ್ ಲೈಫ್ ಅಲ್ಲಿ ರೆಸ್ಪಿರೇಟರಿ ಜ್ಯೂಸ್ ಬರುತ್ತೆ. ಓಕೆ, ಅದ್ರ ಜೊತೆಗೆ ಮೇನ್ ಆಗಿ ಹೊರಗಡೆಯಿಂದ ಅಂತಂದ್ರೆ ಜಸ್ಟ್ ಟೀ ಟ್ರಯಲ್ ಯೂಸ್ ಮಾಡಿದ್ದಾದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಚಳಿಗಾಲದಲ್ಲಿ ಬೇಕೇ ಬೇಕು. ಚಿಕ್ಕ ಮಕ್ಳು ಇದರ ಮನೆಗೆ ಅಂತಂದ್ರೆ ಜಸ್ಟ್ ಒಂದು ಖರ್ಚೀಪ್ಗೆ ಒಂದು 3-4 ಡ್ರಾಪ್ಸ್ ಹಾಕಿ, ಮಗು ಮಲಗಿರುತ್ತಲ್ಲ ಜಸ್ಟ್ ಮಿನಿಮಮ್ ಅಂದ್ರೆ ಒಂದು 10 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಜಸ್ಟ್ ಅದನ್ನ ಇಟ್ಬಿಟ್ರೆ ಸಾಕು. ಆ ಗಾಳಿನ ತಗೊಳ್ಳೋದ್ರ ಜೊತೆಗೆ ಮಗುಗೆ ಕೂಡ ಬೇಗನೆ ಕಂಟ್ರೋಲ್ ಬರುತ್ತೆ ಕೋಲ್ಡ್ ಕಾಫ್ ಇದ್ರೆ ಕೂಡ.
ಅಷ್ಟು ವರ್ಕ್. ಇದು ಒಂದೇ ಪ್ರಾಡಕ್ಟ್ ಸಾಕು, ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಪಿಂಪಲ್ಸ್ ಇದೆ ಅಂತಂದ್ರೆ ಜಸ್ಟ್ ನಿಮ್ ಅಂಡ್ ರೋಸ್ಮೆರಿ ಜೊತೆಗೆ ಎಲ್ಲಿ ಪಿಂಪಲ್ ಆಗಿದೆ ಅಲ್ಲಿ ಇಟ್ಕೊಳ್ಳೋದ್ರಿಂದ ಪಿಂಪಲ್ ಕೂಡ ಕಡಿಮೆ ಆಗುತ್ತೆ. ಆ ಡಾರ್ಕ್ ಸರ್ಕಲ್ ಈಗೇನು ಪಿಂಪಲ್ ಆದ್ಮೇಲೆ ಬ್ಲಾಕ್ ಆಗ್ತಿರುತ್ತಲ್ಲ ಅದನ್ನು ಕೂಡ ಅವಾಯ್ಡ್ ಆಗುತ್ತೆ. ಪಿಗ್ಮೆಂಟೇಶನ್ ಆಗ್ತಿರುತ್ತೆ ತುಂಬಾ ಜನಕ್ಕೆ, ಆ ಪಿಗ್ಮೆಂಟೇಶನ್ ಕೂಡ ಒಳಗಡೆಯಿಂದ ನ್ಯೂಟ್ರಿಷನ್ ಕಡಿಮೆ ಇರುತ್ತೆ, ಅದಕ್ಕೇನೆ ಒಳಗಡೆ ನ್ಯೂಟ್ರಿಷನ್ ಜೊತೆಗೇನೆ ಹೊರಗಡೆ ಭಾಗದಲ್ಲಿ ಜಸ್ಟ್ ನೀಮ್ ಅಂಡ್ ರೋಸ್ಮೆರಿ ಜೊತೆ ಜಸ್ಟ್ ಅಲ್ಲಿಂದ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ತುಂಬಾ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಇದು ಕೂಡ ನಮ್ಗೆ ಒಂದು ಪ್ಯಾಕೇಜ್ ಅಲ್ಲಿ ಬರುತ್ತೆ. ಬೆಸ್ಟ್ ಇದೆ, ಪ್ರತಿಯೊಬ್ರು ಬಳಕೆ ಮಾಡಿ. ಎಸ್ ಸರ್. ಜೊತೆಗೆ ಸ್ಯಾನಿಟರಿ ಪ್ಯಾಡ್ ಇವತ್ತು ಫ್ರೀಡಮ್, ಇವತ್ತು 5-in-1 ಟೆಕ್ನಾಲಜಿಯಿಂದ ರೆಡಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇಲ್ಲೇ ಕೊಟ್ಟಿದ್ದಾರೆ ಫ್ರೀಡಮ್ ಎಕ್ಸ್ಟ್ರೀಮ್ ಕಂಫರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್. ಇದು ಏನಂತಂದ್ರೆ ಆ ಮೇನ್ 5-in-1 ಓಕೆ 5-in-1 ಇವತ್ತು ಕೊಡುತ್ತೆ. ಜೊತೆಗೆ 8 ಹಂತದ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತೀವಿ. 8 ಹಂತದಲ್ಲಿ ಇದು ರಕ್ಷಣೆ ಕೂಡ ಮಾಡುತ್ತೆ. ಇದು ಏನೇನ್ ಮಾಡುತ್ತೆ ಅನ್ನೋದನ್ನ ಜಸ್ಟ್ ನಾವು ನೋಡ್ತಾ ಹೋಗೋಣ. ಇಲ್ಲೇ ನೀಟಾಗಿ ಕೊಟ್ಟಿದ್ದಾರೆ ನೋಡ್ಬೋದು. ಕ್ರಾಂತಿಕಾರಿ 5-in-1 ತಂತ್ರಜ್ಞಾನ ಮತ್ತು 8 ಹಂತದ ಅಂದ್ರೆ 8 ಲೇಯರ್ ರಕ್ಷಣಾ ವ್ಯವಸ್ಥೆನೂ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಪ್ರೀಮಿಯಂ ಪ್ಯಾಕೇಜಿಂಗ್ ಮತ್ತೆ ಸುಧಾರಿತ ಶೋಷಕ ಪದರಗಳೊಂದಿಗೆ ದಿನವಿಡೀ ಸುರಕ್ಷತೆ ಮತ್ತು ಆರಾಮವನ್ನು ಒದಗಿಸುತ್ತೆ. ಇವತ್ತು ನೋಡ್ಬೋದು ಲೇಡೀಸ್ಗೆ, ಇವತ್ತು ನೀವು ನಾವೆಲ್ಲ ನೋಡ್ತಿದ್ದಾಗ ಇತ್ತೀಚೆಗೆ ಹೊರಗಡೆ ಏನ್ ನಡೀತಿದೆ, ಗರ್ಭಚೀಲ ಪ್ರಾಬ್ಲಮ್ ಬರ್ತಾ ಇದೆ. ತುಂಬಾ ಹೆಣ್ಣು ಮಕ್ಕಳಿಗೆ ನೋಡ್ಬೋದು ಗರ್ಭಚೀಲದ ಮೇಲೆ ಗುಳ್ಳೆ ಆಗಿದೆ ಅಥವಾ ಇನ್ಫೆಕ್ಷನ್ ಆಗಿದೆ, ಮಗದೊಂದು ಪ್ರಾಬ್ಲಮ್ ಆಗ್ತಿದೆ. ಚಿಕ್ಕ ಮಕ್ಳು ಇವತ್ತು ಸಾಕಷ್ಟು ಮೆಚ್ಯೂರ್ಡ್ ಆಗ್ತಿದ್ದಾರೆ. ಅದಕ್ಕೆ ಇವತ್ತೇನಾಗ್ತಿದೆ, ಸ್ಕೂಲು ಕಾಲೇಜ್ಗಳಿಗೆ ಹೋಗ್ತಾರೆ. ಅಲ್ಲಿ ಮಕ್ಳಿಗೆ ಏನಾಗ್ತಿರುತ್ತೆ ಅಂದ್ರೆ ಕ್ಲೀನಿಂಗ್ ವ್ಯವಸ್ಥೆ ಕರೆಕ್ಟ್ ಆಗಿರೋದಿಲ್ಲ. ಓಕೆ, ಪದೇ ಯೂರಿನ್ ಹೋಗ್ಬೇಕಾಗತ್ತೆ ಅನ್ನುವಂತ ಟೈಮಲ್ಲಿ ಆ ಒಂದು ಸಂದರ್ಭದಲ್ಲಿ ನೀರು ಕೂಡ ಕಡಿಮೆ ಕುಡಿತಾರೆ ಮಕ್ಕಳು. ಅದರಿಂದ ಮತ್ತೊಂದು ಎಫೆಕ್ಟ್ ಆಗುತ್ತೆ. ಈ ತರದ್ದೆಲ್ಲ ತುಂಬಾ ಡಿಸ್ಕಂಫರ್ಟ್ ಫೀಲ್ ಆಗ್ತಿರುತ್ತೆ. ಇದ್ರದ್ದು ಡೆಮೋ ಕೂಡ ಇದೆ, ನಿಮಗೆ ಗೊತ್ತಿದೆ. ಎಲ್ಲರೂ ಕೂಡ ಈ ಡೆಮೋ ಬಗ್ಗೆ ಗೊತ್ತಿದೆ. ಓಕೆ, ಜಸ್ಟ್ ನೋಡಿ, ಈ ಒಂದು ಸ್ಯಾನಿಟರಿ ಪ್ಯಾಡ್ ಇಂದ ಇವತ್ತು ವರದಾನ ಇಡೀ ದಿನ ಜಸ್ಟ್ ಆತರ ಇವತ್ತು ಏನಾಗ್ತಿರುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಅದರ ಡಿಸ್ಕಂಫರ್ಟ್ ಫೀಲ್ ಆಗ್ತೀರಾ ಖುಷಿಯಾಗಿರ್ಲಿಕ್ಕೆ ಒಂದು ಬೆಸ್ಟ್ ಆಪ್ಷನ್ ಈ ಒಂದು ಪ್ರಾಡಕ್ಟ್ ಇಂದ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಅಂತಂದ್ರೆ ಜಸ್ಟ್ ಒಂದ್ರಲ್ಲಿ ನೋಡ್ಬೋದು, ಬದಿಪಡೆಯ ಲೀಕ್ ರಕ್ಷಣೆ ಹೊಂದಿದ ಸಮತೋಲನ ಶೋಷಣೆ ಅಂತ. ಲೀಕ್ ಪ್ರೂಫ್ ಅನ್ನ ಹೊಂದಿರುತ್ತೆ. ಯಾವುದೇ ಕಾರಣಕ್ಕೆ ಲೀಕ್ ಆಗ್ಬಿಟ್ಟು ಬಟ್ಟೆಗಳಿಗೆ ಅಂಟೋದನ್ನ ಇವತ್ತು ತಡೆಗಟ್ಟುತ್ತೆ ಅಂತ ಹೇಳ್ಬೋದು. ಪ್ರೀಮಿಯಂ ಸಾಫ್ಟ್ ಕಾಟನ್ ಲೇಯರ್ 3 ಪಟ್ಟು ವೇಗವಾಗಿ ಶೋಷಣೆ ಇಡುತ್ತೆ. ಅಂದ್ರೆ ಸಾಫ್ಟ್ ಕಾಟನ್ ಇವತ್ತು ಕಾಟನ್ ಇರೋದ್ರಿಂದ ಇವತ್ತು ಪ್ರೀಮಿಯಂ ಕ್ವಾಲಿಟಿ 3 ಲೇಯರ್ ನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ರೆವಲ್ಯೂಷನರಿ ಅನಿಯನ್ ಮ್ಯಾಗ್ನೆಟಿಕ್ ಮತ್ತೆ ನ್ಯಾನೋ ಸಿಲ್ವರ್ ಜೊತೆಗೆ ಚಿಟಿನ್ ಮತ್ತೆ ಫಾರ್ ಇನ್ಫ್ರಾರೆಡ್ ಪ್ಯಾಡಿಂಗ್ ಆಂಟಿ ಬ್ಯಾಕ್ಟೀರಿಯಲ್ ರಕ್ಷಣೆಗೆ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಜನಕ್ಕೆ ಆ ಟೈಮಲ್ಲಿ ಸುಸ್ತು ಆಗ್ತಿರುತ್ತೆ, ಬಾಡಿ ಪೇನ್ ಸಿಕ್ಕಾಬಟ್ಟೆ, ಓಕೆ, ಇರಿಟೇಷನ್ಸ್ ಆಗ್ತಿರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಜಾಸ್ತಿ ಒಂಥರ ಆ ಟೈಮಲ್ಲಿ ಸಿಟ್ಟು ಜಾಸ್ತಿ ಬರ್ತಿರುತ್ತೆ ಅಂತ ಹೇಳ್ತಾರೆ ನಾವು. ಅದು ಆಗೋದಕ್ಕೆ ಕಾರಣ ಏನಂತಂದ್ರೆ ಔಟ್ಸೈಡ್ ಇರುವಂತ ಪ್ಯಾಡ್ ಅಲ್ಲಿ ಏನಾಗ್ತಿರುತ್ತೆ, ಅದು ಕೆಮಿಕಲ್ಸ್ ಇರುತ್ತೆ. ಜೊತೆಗೆ ಇವತ್ತು ಡಯಾಕ್ಸಿನ್ ಅನ್ನೋ ಕೆಮಿಕಲ್ ಹಾಕಿರ್ತಾರೆ. ನೀವು ನೋಡ್ಬೋದು, ಜಸ್ಟ್ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ನೀವು ಓಪನ್ ಮಾಡಿದ ತಕ್ಷಣ ಹೆಣ್ಮಕ್ಳು ಹೊರಗಡೆ ಫ್ರೀಡಮ್ ಅಂತ ಯಾವುದು ಬೇರೆ ಕಂಪ್ನಿದೆಲ್ಲ ಸಿಗುತ್ತೆ ಪ್ಯಾಡ್ಸ್, ಓಪನ್ ಮಾಡಿದ ತಕ್ಷಣ ಗಮ್ ಅಂತ ಸೆಂಟೆಡ್ ವಾಸನೆ ಬರುತ್ತೆ. ಅದು ಡಯಾಕ್ಸಿನ್ ಅನ್ನೋ ಕೆಮಿಕಲ್. ಅದು ನೀವೇನ್ ಗೊತ್ತಾ, ಪ್ರೈವೇಟ್ ಪಾರ್ಟ್ ಯೂಸ್ ಮಾಡ್ತಿರೋದ್ರಿಂದ ತುಂಬಾ ಜನಕ್ಕೆ ಅದು ಪ್ರಾಬ್ಲಮ್ ಆಗುತ್ತೆ. ಬಟ್ ಇಲ್ಲಿರ್ತಕ್ಕಂಥದ್ದು ಏನಂದ್ರೆ ಅದು ಯಾವುದೇ ಕಾರಣಕ್ಕೆ ಆಗುದಿಲ್ಲ. ಅದೇನಪ್ಪಾ ಅಂದ್ರೆ ಇಲ್ಲಿ ಗೊತ್ತಾಗಿದೆ, ಕಂದು ಬಣ್ಣದ ಕಲರ್ ಇದೆ ನೋಡಿ, ಪಿಂಕ್ ಕಲರ್ ಇದೆ. ಅದನ್ನ ಸಿಲ್ವರ್ ನ್ಯಾನೋ ಟೆಕ್ನಾಲಜಿ ಅಂತ ಕರಿತೀವಿ. ಫಾರ್ ಇನ್ಫ್ರಾರೆಡ್ ಆಗ್ಬೋದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನ್ಯಾನೋ ಸಿಲ್ವರ್ ಟೆಕ್ನಾಲಜಿ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ರಕ್ಷಣೆಗೂ ವರ್ಕ್ ಆಗುತ್ತೆ. ಎನರ್ಜಿ ಕೊಡುತ್ತೆ, ಆ ಟೈಮ್ ಇರಿಟೇಷನ್ಸ್ ಆಗೋದನ್ನ ಕಡಿಮೆ ಮಾಡುತ್ತೆ, ಮೂಡ್ ಸ್ವಿಂಗ್ ಆಗ್ತಿರುತ್ತಲ್ಲ ಅದನ್ನ ಕೂಡ ತಡೆಗಟ್ಟುತ್ತೆ ಅಂತ ಹೇಳ್ತಾರೆ. ಸೂಪರ್ ಸಾಫ್ಟ್ ಪದರ, ಹೆಚ್ಚುವರಿ ಮೃದುವು ಮತ್ತು ತೇವಾಂಶ ನಿಯಂತ್ರಣ ಅಂತ. ಅಂದ್ರೆ ಸೂಪರ್, ಇಲ್ಲಿ ನೋಡಿ ಸೂಪರ್ ಸಾಫ್ಟ್ ಒಂದು ಲೇಯರ್ ಅಂತ ಇರುತ್ತೆ. ಆ ಲೇಯರ್ ಏನ್ ಮಾಡುತ್ತಪ್ಪ ಅಂದ್ರೆ ಇವತ್ತು ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿರೋದ್ರ ಜೊತೆಗೆ ಏನಾಗ್ತಿರುತ್ತೆ ಅಂದ್ರೆ ತೇವಾಂಶ ನಿಯಂತ್ರಣ ಕೂಡ ಮಾಡುತ್ತೆ. ಅದು ಕೂಡ ಪದರವಾಗಿ ಕೊಟ್ಟಿದ್ದಾರೆ, ಅಲ್ಲಿ ನಿಮ್ಗೆ ಕಾಣ್ತಿದೆ ನೋಡ್ಬೋದು. ಅಂಡ್ ನೆಕ್ಸ್ಟ್ ಇನ್ನೊಂದು 7ನೇದು ಉಸಿರಾಡಬಹುದಾದ ಪದರ. ಇಲ್ಲಿ ತಂಪು ಮತ್ತೆ ತಾಜಾ ಅನುಭವಕ್ಕಾಗಿ ಅಂತ. ಅಂದ್ರೆ ಇಲ್ಲಿ ಮೇನ್ ಆಗಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಫಿಲ್ಟರ್ ತರ ಇರುತ್ತೆ. ಅಂದ್ರೆ ಈಸಿಯಾಗಿ ಏನಕ್ಕೆ ಹೇಳ್ತಿದ್ವಿ ನಾನು ಇದ್ರ ಬಗ್ಗೆ ಡೀಪ್ ಆಗಿ ಅಂತಂದ್ರೆ ಸಾಕಷ್ಟು ಹೆಣ್ಣು ಮಕ್ಕಳು ಇದನ್ನ ಫೇಸ್ ಮಾಡ್ತಿದ್ದಾರೆ ಪ್ರಾಬ್ಲಮ್ ನ. ಅದಕ್ಕೋಸ್ಕರ ನಾನು ಡೈರೆಕ್ಟ್ ಓಪನ್ ಆಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಹಂಗಾಗಿ ಇವತ್ತು ಫಿಲ್ಟ್ರೇಷನ್ ತರ ಇರೋದ್ರಿಂದ ಉಸಿರಾಟ ಕೂಡ ಚೆನ್ನಾಗಿ ಆಡುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ
ಅತ್ಯಂತ ಶೋಷಕ ಪಾಲಿಮರ್ ಜೆಲ್ ನೊಂದಿಗೆ ಸ್ಯಾನಿಟೈಡ್ ಪದರ. ಇವತ್ತು ನೋಡ್ಬೋದು ಹೊರಗಡೆ ಅದ್ರಲ್ಲಿ ನೋಡ್ಬೋದು ಜಸ್ಟ್ ಒಂಥರ ಉಜಾಲ ಹಾಕ್ಬಿಟ್ಟು ನೀರ್ ಹಾಕ್ದಾಗ ನೀವು ಚೆಕ್ ಮಾಡಿರ್ತೀರ, ಟಚ್ ಮಾಡಿದಾಗ ಏನಾಗುತ್ತೆ, ನೀರ್ ತರ ಹಂಗೆ ಕಾಣುತ್ತೆ. ಓಕೆ, ಹಂಗೆ ಫೀಲ್ ಆಗ್ತಿರುತ್ತೆ. ಬಟ್ ಮೋದಿ ಕೇರ್ದು ಏನಾಗುತ್ತೆ, ಫುಲ್ಲಿ ಅದು ಡ್ರೈ ಆಗಿರುತ್ತೆ, ಅಬ್ಸಾರ್ಪ್ಷನ್ ಆಗಿರುತ್ತೆ. ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಹೊರಗಡೆದ್ರಲ್ಲೂ ವೇಸ್ಟೇಜ್ ಕಾಟನ್ ಹಾಕಿರ್ತಾರೆ, ಇಲ್ಲಿ ಕಾಟನ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ಪಾಲಿಮರ್ ಜೆಲ್ ಅಂತ ಹೇಳ್ತೀವಿ, ಅಲೋವೆರಾ ಜೆಲ್ ಅಂತ ಹೇಳ್ತೀವಿ ಗೊತ್ತಾ, ಅದಿರೋದ್ರಿಂದಾನೆ ಯಾವುದೇ ಕಾರಣಕ್ಕೂ ಅದು ನೀರನ್ನ ಬಿಟ್ಕೊಡೋದಿಲ್ಲ. ಜೊತೆಗೆ ಫ್ಲೂಯಿಡ್ ಲಾಕ್ ಕಣಗಳು ತಾಜಾ ಮತ್ತು ಆರಾಮದಾಯದ ಅನುಭವ ಆಗುತ್ತೆ. ಒಂಥರ ಎಕ್ಸ್ಟ್ರೀಮ್ ಕಂಫರ್ಟ್ ನ ಕೊಡುತ್ತೆ. ಮಾನವ ಶರೀರ ಶಾಸ್ತ್ರಕ್ಕೆ ಅನುಗುಣವಾದ ಬ್ಯಾಕ್ ಅಡೆಸಿವ್ ಲೇಯರ್ ಹೆಚ್ಚುವರಿ ಆರಾಮಯಕ್ಕಾಗಿ ಅಂತ ಕೊಟ್ಟಿದ್ದಾರೆ. ಓಕೆ, ಕಂಪ್ಲೀಟ್ ನೋಡ್ಬೋದು ಈ 8 ಪದರಗಳು ಕೂಡ ಒಂದೊಂದು ಪದರ ಕೂಡ ಎಕ್ಸ್ಟ್ರೀಮ್ ಆಗಿ ಕಂಫರ್ಟ್ ನ ಕೊಡುತ್ತೆ. ಬೆಸ್ಟ್ ಆರೋಗ್ಯನ ಕಾಪಾಡ್ಕೋಬೇಕು ಅಂತಂದ್ರೆ ಈ ಒಂದು ಸ್ಯಾನಿಟರಿ ಪ್ಯಾಡ್ ಎಕ್ಸಲೆಂಟ್ ವರ್ಕ್ ಆಗ್ತದೆ. ಪ್ರತಿಯೊಬ್ರು ಕೂಡ ಯಾರೆಲ್ಲ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ಅವರೆಲ್ಲರೂ ಕೂಡ ರೀಚ್ ಮಾಡಿ ಪ್ರತಿಯೊಬ್ಬರಿಗೂ ಆರೋಗ್ಯನ ಕೊಡ್ಸೋದಕ್ಕೆ ನಾವೆಲ್ಲರೂ ಕೂಡ ರೆಡಿ ಮಾಡೋಣ ಅಂತ ಹೇಳ್ತಾ, ಇವತ್ತು ಇಷ್ಟು ಪ್ರಾಡಕ್ಟ್ ಬಗ್ಗೆ ನೋಡಿದೀವಿ. ನಾಳೆ ಉಳಿದಂತ ಪ್ರಾಡಕ್ಟ್ ಬಗ್ಗೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಕೂಡ ಇನ್ ಟೈಮ್ಗೆ ಜಾಯಿನ್ ಆಗಿದ್ದಕ್ಕೆ, ತಗೊಂಡಿದ್ರ ಟೈಮ್ ಆಗಿದೆ ಈಗ. ಈಗೇನ್ ಇಷ್ಟು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಒಂದೊಂದನ್ನು ಕೂಡ ನೋಡಿ ಸಪ್ನೆ ಕ್ಯಾಟ್ಲಾಗ್ ಅಲ್ಲಿ ನಿಮ್ಗೆಲ್ರಿಗೂ ಕೂಡ ಸಪ್ನೆ ಕ್ಯಾಟ್ಲಾಗ್ ಅಲ್ಲಿ ಇವತ್ತು ಕನ್ನಡ ಕ್ಯಾಟ್ಲಾಗ್ ಇದೆ, ಅದೇ ಕನ್ನಡ ಕ್ಯಾಟ್ಲಾಗ್ ಅಲ್ಲಿ ಇರ್ತಕ್ಕಂಥದ್ದನ್ನೇ ನಾನ್ ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಇರೋದು. ಸೊ ಹಂಗಾಗಿ ಅದನ್ನ ನೋಡಿ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ತಿರಲಿ ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸೇಮ್ ಟೈಮ್ ಅಲ್ಲಿ ಸಿಗೋಣ. ನಾಳೆ ಕಂಪ್ಲೀಟ್ ವೆಲ್ ರೇಂಜ್ ಇರುತ್ತೆ ಕೆಲವು, ಮತ್ತೆ ಫುಡ್ ಅಂಡ್ ಬೆವರೇಜಸ್ ಪ್ರಾಡಕ್ಟ್ಸ್ ಇರುತ್ತೆ. ನಾಳೆ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಆಗ್ಬೋದು. ನಾಳೆ ಪ್ರಿಪೇರ್ ಆಗಿ, ಯಾಕಂದ್ರೆ ಸಾಟರ್ಡೆ ಆಗಿರೋದ್ರಿಂದ ನಾಳೆ ಪ್ರತಿಯೊಬ್ರು ಕೂಡ ಪ್ರಿಪೇರ್ ಆಗಿ. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.